ಚನ್ನರಾಯಪಟ್ಟಣದಲ್ಲಿ ಆರು ಹೋಬಳಿ ಇದೆ. ನಾನು ತಾಲೂಕಲ್ಲಿ ತನುವಾಗಿದೆ 100 ಕೋಟಿ ಮಾಡಬೇಕು ಅಂತ ಒಬ್ಬ ತಹಸೀಲ್ದಾರ್ ಈ ಊರನ್ನ ಮೇಲೆ ಹೇಳಿದ್ರು. ಮತ್ತೆ ನಾವು ಸುಮ್ಮನೆ ಬಿಟ್ಕೊಂಡು ಇರೋಕ್ಕಾಗುತ್ತಾ? ಅದರಲ್ಲಿ ಏನು ಹಿನ್ನೆಲೆ ಇದೆ ಅಂದರೆ, ನಮ್ಮ ರೈತ ಸಂಘ ಇರ್ಬೋದು, ದಲಿತ ಸಂಘ ಇರ್ಬೋದು, ಅದಕ್ಕೆ ಒಂದು ಟೀಮ್ ಇದೆ, ದುಡ್ಡಿಗೆ ಒಂದು ಟೀಮ್ ಇದೆ. ನಾವು ಹೋರಾಟ ಮಾಡೋದು ಈಗಲ್ಲ, ನಾವೇ ಒಂದು 25 ಲಕ್ಷ ತಗೊಂಡ್ರೆ ನೀಡಲಾಗಿ ಮುಗಿದೋಗಿತ್ತು. ರೈತರಿಗೆ ಎಲ್ಲಿ ಕೆಲಸ ಮಾಡ್ತಾರೆ ಸರ್? ತಾಲೂಕು ಆಫೀಸ್ ಇವತ್ತು 25 ವರ್ಷದಿಂದ ಮಳೆ ಹೊಡ್ಕೊಂಡು ಅಲ್ಲೇ ಇದ್ದಾರೆ ಈ ತಾಲೂಕಲ್ಲಿ. ಒಂದು ರೈತರಿಗೆ ಕೆಲಸ ಆಗ್ತಿಲ್ಲ. ನನಗೆ ಫೋನ್ ಮಾಡಿ ಎಷ್ಟು ಜನ ಅಂದರೆ, ಒಳ್ಳೆ ಕೆಲಸ ಮಾಡಿದ್ದೀರ ರವಣ್ಣ, ಒಳ್ಳೆ ಎಲ್ಲ ನಿಮ್ಮ ಇದು ಏನು ಭ್ರಷ್ಟಾಚಾರ ಆಂದೋಲನ ವೇದಿಕೆ ಒಳ್ಳೆ ಕೆಲಸ, ವಿರೋಧಿ ಆಂದೋಲನ ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದಿರಿ ಅಂತ ಎಲ್ಲರೂ ಯಾರೂ ಒಪ್ಪಲಿಲ್ಲ. ಅದನ್ನ ಒಳ್ಳೆ ಕೆಲಸ ಮಾಡಿದಿರಿ, ಅಧಿಕಾರಿಗಳ ಮುಂದೆ ಎದುರ್ತಾರೆ ರವಣ್ಣ ನೀವು ಅಂತ ಹೇಳ್ತಾರೆ. ಇವ್ರು ಮಾನ್ಭಾವರು ನಮ್ಮ ಸಂಘಟನೆಗಳು ಇನ್ನೊಂದು 4 ಸಂಘಟನೆ, ದಲಿತ ಸಂಘ, ರೈತ ಸಂಘ ಇದ್ದಾವೆ. ಅದು ದುಡ್ಡುಗೋಸ್ಕರ ನಿಂತಿದೆ, ನಮ್ಮ ವಿರೋಧವಾಗ್ಲೂ ನಿಂತ್ಕೊಂಡ್ರು. ಆದರೆ ಅದು ಆಗಲಿಲ್ಲ. ಅದರಿಂದ ಈಗ ಕೋರ್ಟ್ಗೆ ಹಾಕಿದ್ದಾರೆ. ಮೊನ್ನೆ ನಮ್ಮ ರೈತರುಗಳು ಬಂದಿದ್ರು, ನವೀನ್ ಕುಮಾರ್ ಅವರು ನಮ್ಮ ಮೇಲೆ, ನಾವು ಬಂದ್ಬೇಕಾದ್ರೆ ನಮ್ಮನ್ನು ಅಟ್ಯಾಕ್ ಮಾಡಿ ಏನು ಹಿನ್ನೆಲೆ ಇದ್ರು ಸಂಘಟನೆಯವರು ನಮ್ಮ ಜೊತೆ ಬಂದ್ರಲ್ಲಿ, ಅವ್ರ ಹೆಸರು ಹೇಳೋದು ಬೇಡ, ಒಂದು 5-6 ಜನ ಬಂದ್ರು. ಏನಕ್ಕೆ ಕರ್ಸಿದ್ರು ನವೀನ್ ಕುಮಾರ್ ಅವರು? ಅಲ್ಲಿಗೆ ಏನಕ್ಕೆ ಕರ್ಸ್ಬೇಕಾಯ್ತು? ದಲಿತ ಸಂಘದ ಬೇರೆ ಬೇರೆ ಸಂಘಟನೆ ಯಾಕೆ ಬಂದ್ರು? ಅಲ್ಲಿಗೆ ಬಂದರು, ಅದೇ ಒಬ್ರಿಗೊಬ್ರು ಕ್ಲಾಶ್ ಆಯಿತು. ಏನು ದುಡ್ಡು ಕೊಡೋದು ಅವ್ರಿಗೂ ಕ್ಲಾಶ್ ಆಯಿತು. ಅದನ್ನು ನಮ್ಮ ಮೇಲೆ ಮತ್ತೆ ಈಗ ಹೋಗಿ FIR ಮಾಡಿದ್ದಾರೆ. ಅಂದರೆ ನಮ್ಮ ಹೋರಾಟಗಾರರಿಗೆಲ್ಲ ಏನು FIR ಅದೇನು ದೊಡ್ಡದೇನಲ್ಲ, ಇರಲಿ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀವಿ, ನಮ್ಗೆ ಗೊತ್ತಿದೆ. ಆಗಲಿ, ಏನು ಹೋರಾಟಗಾರರಿಗೆ ಏನು ಇವತ್ತಿನ ನಮ್ಮ ಅದನ್ನು ಏನು ದೊಡ್ಡದೇನಲ್ಲ. ಅದರಿಂದ ಏನು ಇವತ್ತು ನಿಮಗೆ ಈ ತಾಲೂಕಲ್ಲಿ ನಮ್ಮ ಪತ್ರಕರ್ತರಿಗೆ ಗೊತ್ತು ಎಲ್ಲ. ಆ ತಾಲೂಕು ಆಫೀಸಲ್ಲಿ ಒಂದೇ ಒಂದು ರೈತರು ಕೆಲಸ ಆಗ್ತಿಲ್ಲ ಸರ್. ಎಲ್ಲ ದುಡ್ಡು ಉಸುಲಿಗೆ ನಿಂತಿದ್ದಾರೆ. ದುಡ್ಡು ಉಸುಲಿ ನಮ್ಮ ಏನು ಕಂದಾಯ ಮಿನಿಸ್ಟರ್ ಬಂದಿದ್ರು, 1,000 ಚಿಲ್ಲರೆ ನಿಮಗೆ ಗೊತ್ತಿದೆ. 1,000 ಚಿಲ್ಲರಲ್ಲಿ ಎಷ್ಟಾಗಿದೆ ಸರ್? ತಾವು ಮಾಧ್ಯಮದಲ್ಲಿ ಕೇಳಬೇಕು. ಒಂದೇ ಒಂದು ಕೆಲಸ ಆಗಿಲ್ಲ ಅಲ್ಲಿ, ಎಲ್ಲ ಮತ್ತೆ ದುಡ್ಡು ಉಸುಲಿಗೆ ನಿಂತಿದೆ. ಏನು ಕಂದಾಯ ಮಿನಿಸ್ಟ್ರು ಈ ಕೋಡ್ ಮುಕ್ತ ಗ್ರಾಮ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಕಂದಾಯ ಮಿನಿಸ್ಟ್ರು ಇವತ್ತು ಅಂತ ಮಿನಿಸ್ಟ್ರು ಯಾರು ಸಿಗಲ್ಲ. ಯಾಕಂದ್ರೆ ನನಗೇನು ಒಂದು ಇದಲ್ಲ, ಅದು ಕಾಂಗ್ರೆಸ್ ಪ್ರಶ್ನೆ ಇಲ್ಲ ನಮಗೆ. ಇವತ್ತು ಯಾವ ಎಂತೆಂಥದ್ದು ಅವ್ರ ಮನೆಗೆ ನಾನು HS ಮಂಜುನಾಥ್, ಕರ್ನಾಟಕ ಪ್ರಾಂತ ರೈತ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷರು. ನಾನು ರಾಮಚಂದ್ರ ಅಂತೇಳಿ ಹೊರಗೇರಳ್ಳಿ, ಕರ್ನಾಟಕ ರಾಜ್ಯ ತೆಂಗಿನ ಬೆಳೆಗಾರರ ಹೋರಾಟ ಸಮಿತಿ ಅಧ್ಯಕ್ಷರು. ನಾನು ತೇಜಸ್ಗೌಡ ಮತ್ತು KTR ಚಂದ್ರಪಟ್ಟಣ ತಾಲೂಕು ಅಧ್ಯಕ್ಷರು. ರವೀಶ್ ಕುಮಾರ್ ಚನ್ನಪಟ್ಟಣ ತಾಲೂಕು ರೈತ ಸಂಘದ ಅಧ್ಯಕ್ಷರು. ಮಹೇಶ್ ಕುಸಿಂದ ಹೋರಾಟ. ಶಿವಕುಮಾರ್ ಸಂಬಳಗೌಡ. ನಿರಂತರ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ನಾವು ನಡೆಸಿದ್ವಿ. 14ನೇ ತಾರೀಕು ತಹಸೀಲ್ದಾರ್ ಕಚೇರಿಗೆ ಬೀಗ ಮುದ್ರೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಚಳವಳಿಯನ್ನು ನಡೆಸಿದ್ವಿ. ಇದೆಲ್ಲವುದರ ಪ್ರಭಾವದಿಂದ ರಾಜ್ಯ ಸರ್ಕಾರ ಆ ಕಡೆ ಗಮನ ಹರಿಸಿ, ಅವರು ಕೂಡ ದಾಖಲಾತಿಗಳನ್ನೆಲ್ಲವೂ ಕೂಡ ಪರಿಶೀಲಿಸಿ, ಆ ತಹಸೀಲ್ದಾರ್ ಅವರ ಏನು ದಂಡಾಧಿಕಾರಿ ಮತ್ತು ಗ್ರೇಡ್ 1 ತಹಸೀಲ್ದಾರ್ ಇತ್ತು ಆ ಹುದ್ದೆಯನ್ನು ವಾಪಸ್ ಪಡೆದು ಅವರನ್ನು ವರ್ಗಾವಣೆ ಮಾಡಿರುವಂಥದ್ದು ಕೂಡ ನಿಮಗೆಲ್ಲ ತಿಳಿದಿದೆ. ಈಗ ಅವರು ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಸೂಳೆ ಮಕ್ಕಳ, ನೀವೇನ ನಮ್ಮ ಪವರ್ ತೋರಿಸ್ತೀನಿ, ಯಾವ ನ್ಯಾಯಾಲಯ ಏನು ಮಾಡಲಿಕ್ಕಾಗುತ್ತೆ ನಾನು ಅಂತಕ್ಕಂಥ ಅಂಶವನ್ನು ಕೂಡ ಅವರಲ್ಲಿ ಮಾತನಾಡಿದ್ದಾರೆ. ಬಟ್ ಅದು ರೆಕಾರ್ಡ್ ಆಗಿಲ್ಲ, ಅವ್ರು ಮಾತನಾಡಿದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವರು ಮೊನ್ನೆ 7ನೇ ತಾರೀಕು ಮಾಡಿರ್ತಕ್ಕಂಥ ಅಪಾದನೆ ಏನಿದೆ ನಮ್ಮ ಮೇಲೆ, ಅಥವಾ FIR ಏನು ದಾಖಲು ಮಾಡಿಸಿದರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವು ಈಗಲೂ ಕೂಡ ಅವ್ರಿಗೆ ಹೇಳ್ತೀವಿ, ನೀವು ಏನು FIR ದಾಖಲೆ ಮಾಡಿಸಿದ್ರ ಅದನ್ನು ವಾಪಸ್ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವು ಚಳುವಳಿಗಾರರು, ನಾವು ರೈತ ಆಗಲಿ ಎಷ್ಟು ತೊಂದರೆ ಕೊಟ್ಟರು, ಮೈಕ್ ಇರ್ಬೋದು, ಶಾಮೇನ ಕೀಳಕ್ಕಿರ್ಬೋದು, ಯಾವ್ಯಾವ ಮಟ್ಟಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತಂದರೆ ಅದು ಹೇಳ್ತಿರೋದು ಆ ಮಟ್ಟಕ್ಕೆ ಇದೆ. ಆದರೆ ಏನು ಭ್ರಷ್ಟಾಚಾರ ವೇದಿಕೆ ಆಂದೋಲನ ಯಾಕೆ ಜಗ್ದಲೆ, ಯಾಕೆ ಬಗ್ದಲೆ ಆ ಕೆಪಾಸಿಟಿನ ಇಟ್ಕೊಂಡು ಈ ತಾಲೂಕಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟರ್ ಮೇಲೆ ಸ್ಟ್ರೈಕ್ ಮಾಡ್ತೀವಿ ಅಂದರೆ, ನಾವು ಗುಂಡಿಗೆ ನಾವು ಚೆನ್ನಾಗಿರ್ಬೇಕು, ನಮ್ಮ ನಡತೆನೂ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿರ್ಬೇಕು ಈ ತಾಲೂಕಲ್ಲಿ. ಅದರಿಂದ ಅದು ಸಕ್ಸಸ್ ಆಯಿತು. ಆದಮೇಲೆ ನಾವು ಇವತ್ತು ಅವರು ಏನಿದ್ರೆ ಒಂದು 25 ಲಕ್ಷದಿಂದ 30 ಲಕ್ಷಕ್ಕೆ ನನ್ನ ಹತ್ರನೇ ಕಳಿಸಿದ್ರು ಡೀಲ್ಗೆ. ನಾವು 1 ರೂಪಾಯಿ ಪ್ರೈವೇಟ್ ಆಗಲಿ ನಮ್ಮ ಭ್ರಷ್ಟಾಚಾರ ಆಂದೋಲನ ವೇದಿಕೆಯಲ್ಲಿ ಇಲ್ಲ ಟ್ರಾನ್ಸ್ಫರ್ ಆಗಬೇಕು, ಇಲ್ಲ ಸಸ್ಪೆಂಡ್ ಆಗಬೇಕು, 2 ಆಪ್ಷನ್ ಕೊಟ್ಟಿದ್ದು ನಾನು. 100 ಇವತ್ತೇ ಇದು ಮಾಡೋಣ, ಅದನ್ನು ಇಲ್ಲ ಅಂತ ನನ್ನ ವಿಡಿಯೋ ಇದೆ. ಅದರಿಂದ ಅವ್ರನ್ನ ಟ್ರಾನ್ಸ್ಫರ್ ಆಯಿತು, ಬಜಾ ಆಯಿತು. ಅದರಿಂದ ನಮಗೆ ಏನು
ಮಾಡ್ತಕ್ಕಂಥವ್ರು. ನೀವು FIR ಹಾಕ್ಸಿ ನಮ್ಮನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳಿಕ್ಕೆ ಬಯಸ್ತೀವಿ. ಅವರು ಈ ರೀತಿ ಭಾಷೆಗಳನ್ನ ಏನು ನಾವು ನಮೂದಿಸಿದೀವಿ ಇದು ಹೊಸದಲ್ಲ. ಇದು ಹಿಂದೆ ದಾಖಲೆಗಳನ್ನ ಅವರು ಬಿಡುಗಡೆ ಮಾಡಿದ್ವಿ ನಾವು ಹಿಂದೆಲ್ಲ. ಬೇಕಾದ್ರೆ ಈಗಲೂ ಕೂಡ ಒಂದೈತೆ ಕೇಳಿ, ಇದಕ್ಕಿಂತ ವರ್ಷದಾಗಿ ಮಾತಾಡಿರೋದಿದೆ. ಅದೇ ಪ್ರಯೋಗವನ್ನ ಚಳುವಳಿಗಾರರ ಮೇಲೆ ಅವರು ಬಳಸ್ತಕ್ಕಂಥದ್ದು ಸರಿಯಾದ್ದಲ್ಲ. ನಮ್ಮನ್ನ ಬೆದರಿಸಿದರೆ, ಭಯಭೀತರನ್ನ ಮಾಡಲಿಕ್ಕೆ ಅವರು ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಕೇಸ್ ವಾಪಸ್ ತಗೊಳ್ಳಿ. ಈಗ ಹಾಕಿರೋರು ಮಾನನಷ್ಟ ಮೊಕದ್ದಮೆಯನ್ನು ನಮ್ಮ ಮೇಲೆ ಬೆದರಿಸಿ ಎದುರಿಸಿ ಅವರ ಆಕ್ರೋಶವನ್ನ ಅವರಿಗೆ ಹಿನ್ನಡೆ ಆಯಿತು ಅಂತೇಳಿ ತಹಸೀಲ್ದಾರ್ ಹುದ್ದೆ ಗ್ರೇಡ್ ವಾಪಸ್ ತಗೊಂಡ್ರು, ಮ್ಯಾಜಿಸ್ಟ್ರೇಟ್ರ ಹುದ್ದೆ ವಾಪಸ್ ತಗೊಂಡ್ರು ಅಂತೇಳಿ ನಮ್ಮ ಮೇಲೆ ಈ ರೀತಿ ಆಕ್ರೋಶಕ್ಕೆ ಮಾಡಿದರೆ ಮತ್ತು ಅವರು ಅಶಾಂತಿಯನ್ನ ಉಂಟು ಮಾಡಿದರೆ. ಸೊ ಹಣ ಕೊಟ್ಟು ಕೆಲಸ ಆಗದೆ ಇರ್ತಕ್ಕಂಥ ರೈತರು ಕೇಳಿದ್ರೆ ಅವ್ರನ್ನೂ ಕೂಡ ಅವರ ಗೌರವದಲ್ಲಿ ಕಂಡಿರೋದಿಲ್ಲ. ಈ ಘಟನೆ ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಏನು ಈ FIR ಸುಳ್ಳು ದಾಖಲೆಯನ್ನ ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ ಚಂದ್ರಬಂಡ ನ್ಯಾಯಾಲಯದಲ್ಲಿ. 7 ಜನದ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಅದರಲ್ಲಿ 2 ಹೊರಗಡೆಯವರು, 5 ಜನ ನಮ್ಮ ಏನು ಚಳುವಳಿಯಲ್ಲಿದ್ವಿ ನಮ್ಮ ಮೇಲೆ 10 ಲಕ್ಷ ರೂಪಾಯಿ ಕೇಳಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿ ಅವರು ನ್ಯಾಯಾಲಯಕ್ಕೆ ಬಂದಿರಲಿಲ್ಲ. ಸೊ ದಿನಾಂಕ 6/3/2026 ಆ ನ್ಯಾಯಾಲಯಕ್ಕೆ ಅವರು ಹಾಜರಾಗಿದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಹಾಜರಾಗಿದ್ವಿ. ಹಾಜರಾಗುವಂಥ ಸಂದರ್ಭದಲ್ಲಿ ಅವರು ಹಿಂದೆ ನಾವು ಹೋರಾಟ ಮಾಡೋ ವೇಳೆ ಯಾರು ಅವರಿಗೆ ಸಪೋರ್ಟಿವ್ ಆಗಿ ಇದ್ರು ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ಅವರು ಕರೆಸ್ಕೊಂಡಿದ್ದಾರೆ ಅಲ್ಲಿ. ಅಂದರೆ ಅವರ ಸಹಚರರನ್ನ ಅವರಿಗೆ ಅವ್ರು ಸಪೋರ್ಟ್ ಮಾಡಿದವ್ರನ್ನ ಕರೆಸ್ಕೊಂಡಿದ್ದಾರೆ. ಅವರ ಉದ್ದೇಶ ಏನು ಅಂತ ಅದರಿಂದಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದನ್ನು ನಾವು ಈ ಪತ್ರಿಕಾ ಹೇಳಿಕೆಯಲ್ಲಿ ನಾವು ನಮೂದಿಸಿದ್ವಿ. ಬಹಳ ಸ್ಪಷ್ಟವಾಗಿ ಅವರು ಪೂರ್ವ ನಿಯೋಜಿತವಾಗಿ ನಮ್ಮ ಮೇಲೆ ಒಂದು ರೀತಿ ಆಕ್ರೋಶಭರಿತವಾಗಿ, ಯಾಕೆಂತ ಹೇಳಿದ್ರೆ ಅವರ ಗ್ರೇಡ್ ಹುದ್ದೆಯನ್ನು ವಾಪಸ್ ಪಡೆಯೋಕ್ಕೆ ಸರ್ಕಾರ ಹೋರಾಟ ಮಾಡಿದ್ವಲ್ಲ, ಅದು ಅವ್ರ ಒಳಗಡೆ ಕುದಿತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಇದನ್ನ ಬಳಸಲಿಕ್ಕೆ ಮಾಡಿದರೆ ಬಂದು ಪ್ರಚೋದನಾತ್ಮಕವಾಗಿ ಮಾತನಾಡಿದ್ರು. ಆದರೂ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಮಾತನಾಡಬಾರ್ದು ಅಂತೇಳಿ ನಾವು ಒಳಗಡೆ ಹೋಗಿ ಆ ಪ್ರಕರಣದ ಇದನ್ನ ನಾನು ವಿವರಕ್ಕೆ ಹೋಗೋದಿಲ್ಲ. ನಂತರದಲ್ಲಿ ಅವರು ಹೊರಗಡೆ ಬರುವಂಥ ಸಂದರ್ಭದಲ್ಲಿ, ಅಂದರೆ ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಸಹಚರರು ನಮ್ಮ ಮೇಲೆ ಅವರು ಮಾತಿನ ಗದಪ್ರಹಾರವನ್ನು ಶುರು ಮಾಡಿ ಕೆಲವು ರೈತರು ಕೂಡ ಅಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ದುಡ್ಡು ಕೊಟ್ಟಿಲ್ಲ ಇವರು ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಾವು ಈ ಆವರಣದಲ್ಲಿ ಇದಾಗಬಾರ್ದು ಅಂತೇಳಿ ಅವಾಯ್ಡ್ ಮಾಡಲಿಕ್ಕೆ ನೋಡಿದ್ವಿ. ಆಮೇಲೆ ಕೆಲವರು ಪ್ರಚೋದನಾತ್ಮಕವಾಗಿ ಮಾತುಗಳನ್ನ ಮಾತಾಡಿದ್ದಾರೆ. ಅದಕ್ಕೆ ಅವರು ಮಾತನಾಡಿದ್ದಾರೆ. ಈಗ ಅದರಲ್ಲಿ ಆಡಿಯೋದಲ್ಲಿ ಇರ್ತಕ್ಕಂಥದ್ದು ನೀವು ಗಮನಿಸಿದರೆ ಅವರೇನು VS ನವೀನ್ ಕುಮಾರ್ ಅವರೇ ಅಂತ ಮಾತಾಡೋದಿಲ್ಲ, ನವೀನ್ ಕುಮಾರ್ ಬಗ್ಗೆ ಮಾತಾಡಲ್ಲ, ತಹಸೀಲ್ದಾರ್ ಬಗ್ಗೆ ಮಾತಾಡಲ್ಲ. ಅವರು ಬೇರೆ ಯಾರಿಗೂ ಬೈಕೊಳ್ಳೋದನ್ನ ಇವರು ತಗೊಂಡ್ಬಂದ್ಬಿಟ್ಟು ಇವತ್ತ ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಅವರು ಹೂಡಿದ್ದಾರೆ. ಬಹುಶಃ ಅವರಿಗೆ ಶೋಭೆ ತರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಒಂದು ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಘನತೆ ಇರಬೇಕು. ನಾವು ಜನರ ಆಕ್ರೋಶ ಏನಿತ್ತು ರೈತರಲ್ಲಿ, ನಮಗೆ ಹಣ ಕೊಟ್ಟಿದ್ದೀವಿ, ನೀವು ಕೆಲಸ ಮಾಡಿಲ್ಲ, ನನಗೆ ದುಡ್ಡು ಕೊಡಿ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ರೈತರು ಕೆಲವರು ಅಲ್ಲಿದ್ರು. ಆ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಈ ಪ್ರಕರಣ ನಡೆದಿದೆ. ಅದನ್ನ ಇವತ್ತು ಬಳಸ್ಕೊಂಡವರು ನಮ್ಮ ಮೇಲೆ FIR ಅನ್ನ ದಾಖಲಿಸಿದರೆ ಇದು ಅತ್ಯಂತ ಖಂಡನೀಯ. ಮತ್ತು ಎರಡನೇದು, ಅವರ ಘನತೆಗೆ ಅದು ಧಕ್ಕೆ ಬರೋದಿಲ್ಲ. ಮತ್ತು ಆ ಪ್ರಕರಣದಲ್ಲಿ ಸಾಕ್ಷಿಗಳು ಅಂತ ಯಾರಿದ್ದಾರೆ ಅಥವಾ ಅವ್ರಿಗೆ ಬೆಂಬಲ ಅಂತ ಯಾರಿದ್ದಾರೆ, ಇವರೆಲ್ಲರೂ ಕೂಡ ಹಿಂದೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡುವಾಗ ಅವರಿಗೆ ಸಹಕಾರಿಯಾಗಿ ಪ್ರತಿಭಟನೆ ಮಾಡಿದಂಥವ್ರನ್ನೇ ಅವರಿವತ್ತ ಬಳಸ್ಕೊಂಡಿದ್ದಾರೆ. ಇದು ಒಬ್ಬ ಘನತೆಯುತ ಅಧಿಕಾರಿಗೆ, ಸರ್ಕಾರದ ಅಧಿಕಾರಿಗೆ ಸಲ್ಲತಕ್ಕಂಥ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅವ್ರು ಬಳಸಿರ್ತಕ್ಕಂಥ ಭಾಷೆ ನೀವೇನು ಕಿತ್ಕೊಳ್ಳೋಕ್ಕಾಗುತ್ತೆ ನಮ್ಮ ಕೈಲಿ. ಯಾಕಂದ್ರೆ ನಾನು ಈಗ ಬಳಸಿರೋದು ಒಂದು ಪಾರ್ಟ್,
ಹಿಂದೆ ಬಳಸಿರೋನೆಲ್ಲ ನಿಮಗೆ ಆ ಸಮಯದಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಅವರೆಲ್ಲ ಏನೇನು ಪದಗಳನ್ನು ಬಳಸಿದ್ದಾರೆ ಅಂತ. ಯಾಕೆಂದರೆ ಅದಕ್ಕೇನು ಜಗಜ್ಜಾಹೀರಾಗಿರೋದು